ಅಲ್ಲ, ಜನ ಎಲ್ಲ ಉಂಡು ಮನೆಗೆ ಹೋಗೋ ಹೊತ್ತಾತು, ಇನ್ನು ಅದೇ ಬಟ್ಟೆಯಲ್ಲೇ ಮದುಮಕ್ಳು ನಿಲ್ಲಿಸ್ಕೊಂಡಾರಲ್ಲ, ಏನು ಕತೆ ಅಂತ ಹೇಳೋದು. ಪಲ್ಲವಿ ಅಂತಕ್ಕೆ ಹೋಗಲ್ಲಿ ನಿಂತ್ಕೊಂಡದೆ. ಅಷ್ಟು ರೀತಿ ಹೇಳಿ ಕಳ್ಸೀನಿ, ಹೋಗಿ ಹೇಳೋ ಅಂತ. ಯಾರ ಹತ್ರ ಹೇಳಿದೆ? ಅಲ್ಲಿ ಪಾರ್ವತಕ್ಕ ಅದಾರೆ. ಪಾರ್ವತಕ್ಕ ಪಾರ್ವತಕ್ಕ ಕೇಂಡರ್ಗೆ ಅಂತ ಕ್ಯಾಪಕ್ಕೆ ಗಂಟೆ ಹೆಂಡತಿ ಪ್ರತ ಅಲ್ಲೇ ಹೋಗಿ ಹೇಳ್ಬೇಕಿನ್ನು. ಪಾರ್ವತಕ್ಕ, ಇಲ್ಲಿ ನಾನು ನಿಂಗಣ್ಣ ಇಲ್ಲಡಿಲಿ. ಅದು ಮದುಮಕ್ಳ ಬಟ್ಟೆನೇ ಅವನ್ನೇ ಹಾಕ್ಕೊಂಡಾಗ ಆದಾರಲ್ರಿ. ಇದು ಮದುಮಗಳಿಗೆ ಸೀರೆ ಸ್ವಲ್ಪ ದುಡ್ಡು ಕೊಡ್ತಾಂದಿದ್ದಲ್ರಿ ನಮ್ಮ ಮನೇಲಿ. ಹೇಳಿನಿ, ಪಲ್ಲವಿ ಹತ್ರ ಹೇಳಿ ಕಳ್ಸೀನಿ, ಹೋಗಿ ಹೇಳು ಅಂಥೇಳಿ. ನೋಡಿ ಅಲ್ಲಿ ಸುಮ್ಮನೆ ಹೋಗಿ ನಿಂತ್ಕೊಂಡಿದ್ದ. ಎಂಥದೇನು ಹುಡುಗಿ ತಂಗಿ ಹೋಗ್ಯದಪ್ಪ, ಅಲ್ಲಿ ಮಾತಾಡಲ್ಲ, ಸುಮ್ಮನೆ ನಿಂತವೆ. ನಮ್ಮ ಕಾಲದಲ್ಲೆಲ್ಲ ಈಗ ಸೀರೆನೇ ಉಟ್ಕೋಬೇಕಿತ್ತು ಮದುಮಕ್ಕಳು ಅಂದರೆ. ಈಗಂತೂ ಎಂಥದೋ ಶುರುವಾಗ್ಯದಲ್ಲ, ಎಂಥಾರು ಹಾಕ್ಕೊಂಡ್ಲಿ. ನಾನೇನು ಸ್ವಲ್ಪ ದುಡ್ಡು ಕೊಡ್ತಾಂದಿದ್ದಲ್ರಿ ಸೀರೆನ. ನಮ್ಮನೆ ಬಂಗಾರನೂ ಹಾಕ್ಲ, ಸೀರೆನೂ ಉಟ್ಕೊಂಡ್ಲ. ಎಂತ ಈಗ ಜನ ಎಲ್ಲ ಮನೆಗೆ ಓದ್ತಾತೆ ಅಂತ ಹೋಗ್ತಾನೆ ಅದಾರೆ. ಯಾಕೆ ಇವಕ್ಕೆ ಗೊತ್ತಾಗಲ್ಲ ಹಂಗಾರೆ ನೋಡೋಣ ಹೇಳಿ. ನೀವೇ ಒಂಚೂರು ಹೋಗಲ್ಲಿ ಹೇಳ್ತೀರನ? ಹುಡುಗಿ ತಾಯಿ ನಿಮಗಷ್ಟು ಗೊತ್ತದೆಯೇ ಇಲ್ಲ ಮರ್ರ. ನಮಗೆ ಈಗ ರಘುವೀರಣ್ಣ ಇಲ್ಲೆಲ್ಲಾರು ಇದ್ದಿದ್ರೆ ಹೋಗಿ ಹೇಳ್ತಿದ್ರನ. ಎಂದಾರಾಗಲಿ ಮದುಮಗಳಿಗೆ ಒಂದು ಸೊಲ್ಲ ಹೇಳಿ ನೋಡ್ತೀರಾ ಪಾರ್ವತಕ್ಕ? ಓ ನಿಂಗಣ್ಣ, ನಾನು ಅದೇ ಜ್ಞಾನ ಮಾಡ್ತಿದ್ದೆ. ಸೀರೆ ಎಲ್ಲ ತೋರಿಸಿತ್ತು ನಿನ್ನೆ. ಜಲ್ಜ ಅದೇನಂತ ಘನ ಸೀರೆ ಇಟ್ಕೊಂಡು ಇವು ಎಂತ ಜಲ್ತಾರೆ ಹಾಕಿಡೋದಲ್ಲ ಅಂತ ಜ್ಞಾನ ಮಾಡ್ತಾ ನಿಂತಿದ್ದೆ. ಈ ಸರಿತ್ ಮಗಿನ ಹತ್ರ ಅದನ್ನೇ ಹೇಳ್ತಾ ನಿಂತಿದ್ದೆ. ಅದು ಹೇಳ್ತಿತ್ತು ಈಗೆಲ್ಲ ಹಿಂಗಿದ್ದಾವೆ ಹಾಕೋದು ಪಾರ್ವತತ್ತೆ ಅಂತಿತ್ತ. ತಡೀರಿ ನೋಡೋಣ, ಪಲ್ಲವಿಯಲ್ಲಿ ಹೋಗಿದ್ದಲ್ಲ ಹುಡುಗಿ ತಂಗಿ ಹತ್ರ ಎಂಥದನ್ನ ಹೇಳ್ತಾ ಇದೆ. ಹುಡುಗಿ ತಂಗಿ ಅಲ್ಲ ನದ ನೋಡೋಣ, ತಡೀರಿ ನೋಡೋಣ. ಅಲ್ಲ, ನೀವು ಹೀಗೆ ಹೇಳಿದ್ರೆ ಹೇಗೆ? ಸೀರೆ ಉಡಬೇಕು. ನಮ್ಮ ಅಪ್ಪ ಅಮ್ಮ ಇಬ್ಬರು ತುಂಬ ಬೇಜಾರು ಮಾಡ್ಕೋತಾ ಇದ್ದಾರೆ. ಬೇಜಾರು ಮಾಡ್ಕೊಳ್ಳೋ ಲೆಕ್ಕ ಅಲ್ಲ. ನಾವು ಅದಕ್ಕೆ ಬೇಗ ಮಡ್ಲು ತುಂಬ ಆಗಲೇ ಹೇಳಿವೆ, ನಮ್ಮದೇ ಬಂಗಾರ ನಮ್ಮದೇ ಸೀರೆ ಉಟ್ಕೊಂಡು ಬರಬೇಕು ಅಂತ. ನೀವು ನೋಡಿದ್ರೆ ಹಿಂಗೆ ಹೇಳ್ತೀರಲ್ಲ. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಅದು ಯಾವ ಥರನೋ ನನಗಂತೂ ಅರ್ಥ ಆಗಲ್ಲಪ್ಪ. ನಮಗೂ ಎಲ್ಲ ಮದುವೆ ಮನೆಯಲ್ಲಿ ಅಷ್ಟಷ್ಟು ದೊಡ್ಡ ಸೀರೆ ಬಂಗಾರ ಎಲ್ಲ ಹಾಕ್ಕೊಳಕ್ಕೆ ಇಷ್ಟ ಇರ್ತಿರಲ್ಲ. ಆದರೂ ಮಾಡಾಗ ಶಾಸ್ತ್ರ ಮಾಡಲೇಬೇಕಲ್ಲ. ನೀವು ಹೋಗಿ ಹೇಳಿ, ನಿಮ್ಮ ಅಮ್ಮನ ಹತ್ರ ಹೇಳಿ. ಅಮ್ಮನ ಮಾತು ಕೇಳಿದೆ ಕೇಳ್ತಾರಪ್ಪ. ಇಲ್ಲ ಪಲ್ಲವಿ ಅವರೇ, ಅವಳು ಮನೆಯಲ್ಲೇ ಹೇಳೇ ಬಂದಾಳೆ, ನಾನು ಇನ್ನೊಂದು ಸರಿ ಡ್ರೆಸ್ ಚೇಂಜ್ ಮಾಡಲ್ಲ ಅಂತ. ಮತ್ತು ಹೇಳಿದ್ರೆ ಅಳ್ಳಕ್ಕೆ ಶುರು ಮಾಡ್ತಾಳೆ. ಅವಳಿಗೆ ಒಂಚೂರು ಬೇಜಾರಾಗೋದು ಬೇಗ. ಒಂಚೂರು ಅಡ್ಜಸ್ಟ್ ಮಾಡ್ಕೊತೀರಾ? ಅಮ್ಮನೂ ಹೇಳಿದ್ರು, ನಾನು ಹೇಳಿದಾಗ ಬೇಜಾರಾಗತ್ತೆ ಅವರಿಗೆ. ಹೌದು, ಆದರೆ ಏನು ಮಾಡೋದು, ಇವಳು ಹೀಗೆ ಹೇಳ್ತಾಳಲ್ಲ. ಮದುವೆಲೇ ಉಡಿಸ್ತಾರಂತೆ, ರಿಸೆಪ್ಷನ್ ಇರುತ್ತಲ್ಲ ಆವಾಗಲೇ ಉಡಿಸ್ತೀವಿ, ಈಗ ಆಗಲ್ಲ ಅಂತ ಹೇಳು ಅಂದರು. ಅದು ಅಲ್ಲದೆ ಈಗೆಲ್ಲ ಜನ ಊಟ ಮುಗಿಸ್ಕೊಂಡು ಮನೆಗೂ ಹೊರಟಾತು. ಎಲ್ಲರೂ ಅಕ್ಷತೆ ಆಗ್ತಾ ಬಂತು. ಇನ್ಮೇಲೆ ಸೀರೆ ಬದಲಾಯಿಸಿದ್ರು ಒಂದೇ, ಬಿಟ್ಟರು ಒಂದೇ. ಇಲ್ಲಿ ಯಾರೂ ಇರೋದೇ ಇಲ್ಲ. ಇಲ್ಲ ಪಾರ್ವತಕ್ಕ, ನಮ್ಮ ಪಲ್ಲವಿ ಅವೆಲ್ಲ ಮನೇಲಿ ಕಾನೂನು ಮಾಡೋಕ್ಕೆ ಹೋದಲ್ಲಿ ಇದೇ ನಮ್ಮನೆ. ಒಂಚೂರು ಹೋಗಿ ನೋಡೋಣ ಹೇಳಿ. ಎಲ್ಲ ಹೋದ್ರಪ್ಪ, ಯಾರೀಗ ಮನೆಯವ್ರು ಹತ್ರದವ್ರು ಯಾರು ಊಟಕ್ಕಿದ್ದೀಮೇನ, ಮತ್ತೆ ಎಲ್ಲರೂ ಉಂಡ್ಕೊಂಡು ಹೋಗಾತು, ಅಕ್ಸ್ಮಿನೂ ಹಾಕಾತು. ಎಂಥದಾರಾಗಲಿ ಶಾಸ್ತ್ರಕಾರ ಒಂದು ಗಂಡಿನ ಮನೆ ಸೀರೆ ಅಂತ ಉಡ್ಬೇಕಲ್ರಿ. ಚೂರು ಹೋಗಿ ಹೇಳ್ತೀರನ್ ಪಾರ್ವತಕ್ಕ? ನಿಂಗಣ್ಣ ಹೇಳ್ತೀನಿ, ಸೀತಿದ್ದಿದ್ರೆ ಗನ ಮಾಡಿ ಹೇಳ್ತಿತ್ತೆ ಏನೋ. ಹೋಗಿ ನಮಗೆಲ್ಲ ಈಗಿನವ್ರ ಹತ್ರ ಸುಸೂತ್ರ ಮಾತಾಡೋಕೆ ಗೊತ್ತಾಗ್ತದಲ್ರಿ. ಒಂದು ಕೆಲಸ ಮಾಡ್ತೀನಿ, ಸರಿತೀನಿ ಹೋಗೋಕ್ಕೆ ಹೇಳ್ತೀನಿ. ಇರಲಿ, ನೀವು ತಲೆ ಬಿಸಿ ಮಾಡ್ಕಿಬೇಡಿ. ಅಂಥ ಮೀಕೆ ಹುಟ್ಟು ಬಿಡ್ತು ಇನ್ನೇನು ಪಂಸನೇನು ಇಲ್ಲನ್ರಿ. ಮದುವೆ ಮನೆಯಲ್ಲಿ ನೆಂಟುಟ ಪಂಟುಟಕ್ಕೆ ಇದನ್ನೇ ಉಡಕ್ಕೆ ಹೇಳಿದ್ರು ನಿಮಗೆ ದೊಡ್ಡ ಉಳಿತ ಅಂದ್ಕೊಳ್ಳಿ. ಮದುವೆ ಮನೇಲಿ ನಾವು ದೊಡ್ಡ ಸೀರೆ ಆವಾಗ ತಾನೆ ಇದು ಉಡ್ಲ, ಈಗ ಸಾಧಾರಣ ತಂದೀವಿ ಅಂತ ಹೇಳೋಕ್ಕಾಗ್ತದೆ. ಸುಮ್ಮನೆ ನಿಮ್ಮ ಹುಚ್ಚ ಹಾಳಾಗಿತ್ತು. ಸರಿತಾ? ಅಲ್ಲಿ ಹೋತೇನೆ ಮಗನೇ, ಒಂಚೂರು ಹೋಗಿ ಹೇಳು. ಸ್ವಲ್ಪ ಹೇಳು ನೋಡೋಣ, ಹಿಂಗೆ ಸೀರೆ ನಮ್ಮ ಕಡೆ ತುಟ್ಟು ಬಿಚ್ಚಬೇಕಾಗ್ತದೆ ಅಂತ. ಹೇಳ್ಬೋದು ಪಾರ್ವತತೆ, ನಾನು ಒಬ್ಬಳೇ ಹೋಗೋದು ಹೆಂಗೆ?
ನೀವು ಬನ್ನಿ ಜೊತೆಗೆ. ನಾವು ಅಲ್ಲಿ ತನಕ ಬರ್ತೀನಿ, ಸ್ಟೇಜ್ ಮೇಲೆಲ್ಲ ಬರೋಕ್ಕೆ ಹೋಗಲ್ಲ. ಯಾರು ಏನು ತಿಳ್ಕೊಂಡಾರ, ಫೋಟೋ ಎಲ್ಲ ತೆಗ್ಸಾಗಿದೆ. ಮತ್ತೊಂದು ಸತಿ ಫೋಟೋಕ್ಕೆ ಬಂದ್ರೆ ಅಂದ್ಕೊಳಲ್ಲ. ನೀವಾರು ಹತ್ರದವರು, ಸಾದ್ರತೆ ಮಗಳು. ಹೋಗು ಹೋಗಿ ಹೇಳು ನೋಡೋಣ. ಹೋಗಿ ಏನಾಗಲ್ಲ, ಹೋಗಿ. ನೀವು ಹುಡುಗಿಯರು, ವಯಸ್ಸಿನ ಹುಡುಗಿಯರು ಹಿಂಗೆ ಅಂತೀರಲ್ಲ. ಇದು ಮದುವೆ ಆಗಿದ್ದ ಹುಡುಗಿಯರು ಅಂದರೆ ಅದಾರು ಒಂಥರ ಅಲ್ಲ. ಮದುವೆ ಆಗಿದೆ, ಹಬ್ಬ ಆಗಿದೆ, ನಿಂಗೆ ಅಂತ ಹಂಚ್ಕೇನ. ನಡಿ ಹೋಗಿ ಹೇಳಿ ಹೋಗು. ಇಬ್ಬರಿಬ್ರಿ ಅಂತಕ್ಕೆ. ಲಾವಣ್ಯ ಅವರೇ, ಲಾವಣ್ಯನೋ ಸೌಜನ್ಯನೋ, ನನಗೆ ನಿಮ್ಮಿಬ್ಬರು ಹೆಸರೇ ಕನ್ಫ್ಯೂಸ್ ಆಗೋದು, ಅಕ್ಕ ತಂಗಿದು. ಅದು ಈಗ ನಮ್ಮ ಕಡೆಯಿಂದ ಸೀರೆ ಬಂಗಾರ ಎಲ್ಲ ಕೊಟ್ಟಿವಲ್ಲ, ಈಗ ಹಾಕ್ಕೊಂಬರ್ಬೇಕಂತೆ. ನಮ್ಮ ಮಾವ ಹೇಳ್ತಾ ಇದ್ದಾರೆ. ವಯಸ್ಸಾದವರಲ್ಲ, ಅವರಿಗೂ ಒಂದು ಆಸೆ ಇರ್ತದೆ. ಮತ್ತು ಇವತ್ತು ಹಾಕಕ್ಕಂತಲೇ ತಂದಿದ್ದಲ್ಲ ಅದನ್ನು. ಸಾಧಾರಣ ಎಲ್ಲರೂ ಎಂಗೇಜ್ಮೆಂಟಲ್ಲಿ ಫಸ್ಟ್ ಅವ್ರ ಮನೆ ಬಟ್ಟೆ ಹಾಕ್ಕೊಂಡ್ರೆ ಆಮೇಲೆ ಹುಡುಗನ ಬಟ್ಟೆ ಹಾಕ್ಕೊತಾರೆ. ಚೂರು ಹೋಗಿ ಸೀರೆ ಒಂದು ಚೇಂಜ್ ಮಾಡ್ಕೊಂಬರ್ತೀರಾ? ಇಲ್ಲ, ನಂಗೆ ಆಗಲ್ಲ. ನಾನು ಮನೆಯಲ್ಲೇ ಹೇಳಿದ್ದೆ ಅಮ್ಮನ ಹತ್ರ, ತಂಗಿ ಹತ್ರ ಎಲ್ಲ. ನಂಗೆ ಸೀರೆ ಉಟ್ಕೊಳಕ್ಕಾಗಲ್ಲ, ಅದಕ್ಕೆ ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದು. ಈಗಲೇ ನಂಗೆ ಸುಸ್ತಾಗಿ ಹೋಗಿದೆ, ನಿಲ್ಲಕ್ಕೆ ಆಗಲ್ಲ ಅನ್ನಂಗಾಗಿದೆ. ಇನ್ನು ಸೀರೆ ಉಟ್ಕೊಂಡೆಲ್ಲ ಬರೋಕ್ಕೆ ನಂಗಾಗಲ್ಲಪ್ಪ, ನಂಗಾಗಲ್ಲ. ಇಲ್ಲ, ಆಗಲ್ಲ ನನಗೆ. ನೋಡಿ ಅಲ್ಲಿ ನಮ್ಮ ಅತ್ತೆ ಮಗಳು ಬಂದು ಹೇಳ್ತಾ ಇದ್ದಾಳೆ. ಎಲ್ಲರೂ ಒಬ್ರೊಬ್ರು ಹೇಳೋಕ್ಕೆ ಶುರು ಮಾಡ್ತಾರೆ ಗೊತ್ತಾ? ಏನು ಅಂದ್ಕೊತಾರೆ? ಇಷ್ಟು ಜನ ಹೇಳಿದ್ರೂ ಒಂದು ಮಾತಿಗೆ ಬೆಲೆ ಕೊಡಲಿಲ್ಲ ಅಂತ. ಹೇಳಿ ನಿಮ್ಮ ಅಕ್ಕಂಗೆ ಹೋಗಿ ಕರ್ಕೊಂಡೋಗಿ ಸೀರೆ ಉಡ್ಸ್ಕರ್ಕೊಂಬನ್ನಿ. ಹೌದಾ, ಸರಿ ಹಾಗಾದರೆ ಹೇಳ್ತೀನಿ ಬಿಡಿ. ಎಂತ ಪಾರತಕ್ಕ, ನಿಂಗಣ್ಣ ಬಂದು ಅಲ್ಲಿ ಗಡಿ ಬಿಡಿ ಮಾಡಿ ಹೇಳಿದ್ರು, ಪಾರತಕ್ಕ ಕರಿತಾ ಇದ್ದಾರೆ ಬರ್ಬೇಕಂತೆ ಅಂತ. ನಾನಂತೂ ಓಡೋಡಿ ಬಂದೆ ಮರ. ಎಂತ ಸರಿತಾ? ಎಂತ ಆತಪ್ಪ? ಅಯ್ಯೋ ಸೀತಾ, ಅದು ಮತ್ತೆಂತ ಅಲ್ಲೇ, ನಿಂಗಣ್ಣದು ಒಂದೇ ಹಠ ಈಗ. ಅವ್ರ ಮನೆ ಸೀರೆ ಉಡ್ಬೇಕು, ಬಂಗಾರ ಹಾಕಿಬೇಕು ಅಂತ. ಅಲ್ಲ ಹೇಳೋದು ಸಾಮಾನ್ಯ. ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ತಂದು ಕೊಟ್ಟಷ್ಟೊತ್ತಿಗೆ ಗಂಡಿನ ಮನೆ ಇದನ್ನು ಹಾಕ್ತಾರೆ. ನಾನು ಸುಮಾರು ಕಡೆ ಎಲ್ಲ ನಿಶ್ಚಿತಾರ್ಥಕ್ಕೆ ಹೋಗಿದ್ದೆ, ಹಾಕ್ತಿದ್ರಪ್ಪ. ಈ ಹುಡುಗಿ ಎಂಥದ್ದು ಅದೇ ಸರಿತಂದು ಕಳಿಸಿದ್ದೆ. ಎಂತ ಹೇಳ್ತದೆ ಕೇಳ್ಕಿ ಬಾ ಅಂತ. ಎಂತ ಹೇಳ್ತು ಸರಿತಾ? ಅದು ಪಾರ್ವತತ್ತೆ, ಅವಳಿಗೆ ಅದೆಲ್ಲ ಅಭ್ಯಾಸ ಇಲ್ಲಂತೆ, ಈಗಲೇ ಸುಸ್ತಾಗ್ಯದಂತೆ, ನಿಲ್ಲಕ್ಕಾಗಲ್ಲಂತೆ. ಅದು ಮನೆಯಲ್ಲೇ ಹೇಳೇ ಬಂದದಂತೆ, ನಾನು ಸೀರೆ ಎಲ್ಲ ಉಡಲ್ಲ ಅಂತ. ನಂಗೀಗ ಆಗಲ್ಲ ಅಂತದೆ. ನಾವೆಂತ ಮಾಡೋಕ್ಕಾಗ್ತದೆ? ನಾವು ಎಷ್ಟೊತ್ತು ಇನ್ನೂ ಹೀಗೆ ನಿಂತಿರೋದು? ಹೋಗೋಣ, ನಂಗೆ ಸುಸ್ತಾಗ್ತಿದೆ. ಅಲ್ಲ, ಅಪ್ಪ ಹೇಳಿದ್ರಂತೆಲ್ಲ ಸೀರೆ ಉಡಬೇಕು ಅಂತ. ನಮ್ಮನೇಲಿ ಅಪ್ಪನ ಮಾತು ಯಾರೂ ತೆಗ್ದಾಕಲ್ಲ, ಅವ್ರಿಗೆ ಸಿಟ್ಟು ಬರುತ್ತೆ ಆಮೇಲೆ. ನಿಮ್ಮಪ್ಪಂಗೆ ಸಿಟ್ಟು ಬಂದರೆ ನೀವು ಸಮಾಧಾನ ಮಾಡಬೇಕಪ್ಪ, ನನ್ನ ಹತ್ರ ಯಾಕೆ ಹೇಳ್ತಿದ್ದೀರಿ? ಹಾಂ, ಅಪ್ಪಂಗೆ ಸಿಟ್ಟು ಬರುತ್ತೆ ಅಂದಿದ್ದು ನಿಮ್ಮ ಮೇಲೆ, ನನ್ನ ಮೇಲಲ್ಲ. ಸೀರೆ ಉಟ್ಕೊಳ್ದೇ ಇದ್ರೆ ಸಿಟ್ಟು ಬರುತ್ತೆ ಅಂದಿದ್ದು. ಇಲ್ಲಪ್ಪ, ಸೀರೆ ಉಟ್ಕೊಳಲ್ಲ ಅಂತ ಯಾರಿಗಾರು ಸಿಟ್ಟು ಬರುತ್ತಾ? ನಮ್ಮ ಮನೆಯಲ್ಲೂ ನಾನು ಹೇಳಿದ್ದೆ ನಿನ್ನೆ ಉಟ್ಕೊಳಲ್ಲ ಅಂತ, ಯಾರೂ ಸಿಟ್ಟು ಮಾಡಿಲ್ಲಪ್ಪ. ದೇವ್ರೆ, ಇವ್ರಿಗೆ ಯಾರು ಅರ್ಥ ಮಾಡಿಸ್ತಾರೋ? ಅಯ್ಯೋ ಅಕ್ಕ, ಅತ್ತೆ ನನ್ನಲ್ಲಿ ನಿಲ್ಲಕ್ಕೆ ಬಿಡಲ್ಲ. ಹೋಗು ಒಂಚೂರು ಸೀರೆ ಉಡೋಕ್ಕೆ ಹೇಳು ಅಂತ ಅದೇ. ನೀವು ಹೋಗಿದ್ದೆಲ್ಲ ಸ್ಟೇಜ್ ಮೇಲೆ, ಅದನ್ನು ಹೇಳ್ದಾ? ಇನ್ನು ಎಷ್ಟೊತ್ತಿಗೆ ಸೀರೆ ಉಡೋದು, ಎಂತ ಮಾಡೋದ? ಬೇಗ ಒಂಚೂರು ಕರ್ಕೊಬಾರೆ ಅಕ್ಕ. ಪಾಪ ಅವ್ರಿಗೆ ಮದುಮಕ್ಳಿಗೆ ಗೊತ್ತಿಲ್ಲೇನ, ಒಳ್ಳೆ ನಿಲ್ಬೇಕು ಅಂದ್ಕೊಂಡು ನಿಂತಾರೇನ. ಅಯ್ಯೋ ಪೂರ್ವಿತಾ, ಅದನ್ನೇ ಮಾತಾಡ್ತಾ ಇದ್ದು ಕಣೆ ನಾವೀಗ. ಅವರಿಗೆ ಸೀರೆ ಉಡೋಕ್ಕಾಗಲ್ಲಂತೆ, ಈಗಲೇ ಸುಸ್ತಾಗ್ಯದಂತೆ, ನಂಗೆ ಆಗಲ್ಲ ಅಂತ ಅದಾರೆ. ನಾವಿನ್ನು ಜಾಸ್ತಿ ಹೇಳೋಕ್ಕಾಗಲ್ಲಪ್ಪ. ಅಲ್ಲ ಪಾರ್ವತತ್ತೆ? ಹ್ಞೂ ಅವನು ಹಾಗೆಲ್ಲ ನಾವು ಹೇಳಕ್ಕೆ ಬರಲ್ಲ. ಕಡೆಗೆ ಹಾಗೆ ಹೇಳ್ತಾರೆ, ಗಂಡಿನ ಮನೆಯವರೇ ಸುಮ್ಮನಿದ್ರು, ಈಗ ಊರು ಮನೆಯವ್ರು ಬಂದರ್ದು ಯಜಮಾನ್ಕಿ ಜಾಸ್ತಿ ಆಗಿತ್ತು ಅಂತಾರೆ. ಆಗಲ್ಲಪ್ಪ, ಆಗಲ್ಲ. ನಾ ಹೇಳಿದರೆ ಸೀತಾ, ನಾವು ಹೋಗೋಣ, ಸುಮ್ಮನೆ ಉಣ್ಣಕ್ಕೆ ಹೋಗೋಣ. ಫಸ್ಟಿನ ಪಂತಿಗೆ ಹೋಗೋಣ ಅಂದರೆ ನೀನೇ ಕೇಳಲ್ಲ. ನಡೀರಿ ಹುಡುಗರ, ನೀವು ನಡೀರಿ. ಸರಿತಾ, ಹೋಗಲ್ಲ. ಪಲ್ಲವಿನ ಕರೆದು ಬಾ ಮಗನೆ, ಹೋಗೋಣ, ಉಣ್ಣಕ್ಕೆ ಹೋಗೋಣ. ಪಲ್ಲವಿನ ಕರೆದು ಬಾ. ಹಾಲು ತುಪ್ಪ ಕೊಡ್ಬೇಕನ್ನ ಸೀತಾ, ಸ್ಟೇಜ್ ಮೇಲಿಂದ ಕರ್ಕೊ ಬರ್ಬೇಕಾರೆ.
ಹಾಲು ತುಪ್ಪ ಎಲ್ಲ ಮದುವೆ ಆದಮೇಲೆ ಅಂತ ಮಾಡಿನಪ್ಪ. ಎಂಥದ ಒಂದು ಸ್ವಲ್ಪ ಕೇಳೋಣ, ಜಲ್ದಿನೇ ಕೇಳೋಣ ನಡಿ.